ಸ್ನೇಹಿತರೆ, SATS MDM ಪೋರ್ಟಲ್ನಲ್ಲಿ ಶಾಲೆಗೆ ಸರಬರಾಜು ಆಗುವ ಆಹಾರ ಧಾನ್ಯ ಪದಾರ್ಥಗಳ ಸ್ವೀಕೃತಿಯನ್ನು ಪಡೆಯುವುದಕ್ಕಾಗಿ ಎಂದರೆ ಶಾಲೆಗೆ ಸರಬರಾಜು ಆಗುವ ಆಹಾರ ಧಾನ್ಯ ಪದಾರ್ಥಗಳನ್ನು ಇನ್ವಾರ್ಡ್ ಐಟಮ್ಸ್ ರಿಸೀವ್ಡ್ ಮಾಡಿಕೊಳ್ಳುವುದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೊಂದು ಬ್ರೌಸರ್ ಮೂಲಕ ಟೂಲ್ SATS MDMಗೆ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬನ್ನಿ. ನಾವು ಲಾಗಿನ್ ಆಗಿದ್ದೇವೆ. ಹೋಮ್ ಪೇಜ್ನಲ್ಲಿ ಎಡಗಡೆ ಟಾಪಲ್ಲಿ 3 ಮೆನು ಗೆರೆಗಳಿವೆ. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಮೆನುಗಳ ಪಟ್ಟಿ ತೆರೆದುಕೊಳ್ಳುತ್ತದೆ. ಇನ್ವರ್ಡ್ ಐಟಮ್ ಕ್ಲಿಕ್ ಮಾಡಿ. ಇನ್ವರ್ಡ್ ಐಟಮ್ ಸ್ಕ್ರೀನ್ ಬಂತು. ನ್ಯೂ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಅಕಾಡೆಮಿಕ್ ಇಯರ್ 25-26 ಬೈ ಡಿಫಾಲ್ಟ್ ಆಗಿ ಬಂದಿದೆ. ಇನ್ವರ್ಡ್ ಡೇಟ್, PK ಡೇಟ್, ರೇಷನ್ ಸರಬರಾಜು ಆದ ಡೇಟ್ ಫಿಲ್ ಮಾಡಿ. ಕ್ಯಾಲೆಂಡರ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ವೆಹಿಕಲ್ ನಂಬರ್, ಡೆಲಿವರಿ ನೋಟ್ ID, ಇಲ್ಲಿ ಗಾಡಿಯ ಸಂಖ್ಯೆ ಮತ್ತು ಡೆಲಿವರಿ ನೋಟ್ ID ಫಿಲ್ ಮಾಡಿ. ಆದರೆ ಇವು ಮ್ಯಾಂಡೇಟ್ರಿ ಇಲ್ಲ. ನೋಟ್ ಆಸ್ ಪರ್ ದಿ ಕರೆಂಟ್ ಇನ್ಸ್ಟ್ರಕ್ಷನ್ ಐಟಮ್ ಸ್ಟಾಕ್ ಇನ್ವಾರ್ಡ್ ಈಸ್ ಟೆಂಪರರ್ಲಿ ಅಲೌಡ್ ಅಂತ ಇದೆ. ಕೆಳಗಡೆಗೆ ಆ್ಯಡ್ ಇನ್ವಾರ್ಡ್ ಐಟಮ್ಸ್ ಅಂತ ಇದೆ. ನಾವು ಇನ್ವಾರ್ಡ್ ಐಟಮ್ಸ್ ಮಾಡಿಕೊಳ್ಳುವ ಮುನ್ನ ಫುಡ್ ಗ್ರೈನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಫಿಲ್ ಮಾಡಿದರೆ ಮಾತ್ರ ಇನ್ವಾರ್ಡ್ ಐಟಮ್ಸ್ ಮಾಡಿಕೊಳ್ಳಲು ಬರುತ್ತದೆ. SATS MDMನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದಿ ಫುಡ್ ಗ್ರೈನ್ಸ್ ಆಹಾರ ಧಾನ್ಯಗಳ ಆರಂಭಿಕ ಶಿಲ್ಕು ಫಿಲ್ ಮಾಡುವ ವಿಧಾನದ ವಿಡಿಯೋ ಈಗಾಗಲೇ ನಮ್ಮ ಚಾನಲ್ನಲ್ಲಿದೆ. ಆ ಒಂದು ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ತಾವು ಆ ವಿಡಿಯೋ ನೋಡಿ ಫುಡ್ ಗ್ರೈನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಫಿಲ್ ಮಾಡಬಹುದಾಗಿರುತ್ತದೆ. ಆ್ಯಡ್ ಇನ್ವಾರ್ಡ್ ಐಟಮ್ಸ್ ಕೆಳಗಡೆ ಇರುವ ಟೇಬಲ್ನಲ್ಲಿ ಐಟಮ್ ನೇಮ್ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಐಟಮ್ಗಳ ಲಿಸ್ಟ್ ತೋರಿಸುತ್ತದೆ. ರೈಸ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಕ್ವಾಂಟಿಟಿ ಸರಬರಾಜು ಆದ ರೈಸ್ kg, ಎಷ್ಟು kg ಸರಬರಾಜು ಆಗಿದೆ ಕ್ವಾಂಟಿಟಿಯಲ್ಲಿ ಫಿಲ್ ಮಾಡಿ. ಮೆಜರ್ಮೆಂಟ್ ಯೂನಿಟ್ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ kg ಸೆಲೆಕ್ಟ್ ಮಾಡಿಕೊಳ್ಳಿ. ಅಮೌಂಟ್ ಹಾಗೇ ಇರಲಿ. ಆ್ಯಕ್ಷನ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, ಮತ್ತೊಂದು ರೋ ತೆರೆದುಕೊಳ್ಳುತ್ತದೆ. ಈಗ ಮತ್ತೆ ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ತೋರಿಸುವ ಐಟಮ್ಗಳಲ್ಲಿ ನಾನೀಗ ವೀಟ್ ಸೆಲೆಕ್ಟ್ ಮಾಡಿಕೊಡುತ್ತೇನೆ. ಕ್ವಾಂಟಿಟಿಯಲ್ಲಿ ವೀಟ್ ಗೋಧಿ ಎಷ್ಟು kg ಸರಬರಾಜಾಗಿದೆ ಅದನ್ನು ಇಲ್ಲಿ ಕೊಡಿ. ಮೆಜರ್ಮೆಂಟ್ ಯೂನಿಟ್ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ kg ಸೆಲೆಕ್ಟ್ ಮಾಡಿಕೊಳ್ಳಿ. ಅಮೌಂಟ್ 0 ಹಾಗೇ ಇರಲಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ರೋ ತೆರೆದುಕೊಳ್ಳುತ್ತದೆ. ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಾನೀಗ ತೂರ್ ದಾಲ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಕ್ವಾಂಟಿಟಿಯಲ್ಲಿ ಬೇಳೆ ಎಷ್ಟು kg ಸರಬರಾಜಾಗಿದೆ ಕ್ವಾಂಟಿಟಿ ಫಿಲ್ ಮಾಡಿ. ಮೆಜರ್ಮೆಂಟ್ ಯೂನಿಟ್ ಸೆಲೆಕ್ಟ್ kg ಸೆಲೆಕ್ಟ್ ಮಾಡಿಕೊಳ್ಳಿ. ಆ್ಯಡ್ ಕ್ಲಿಕ್ ಮಾಡಿ. ನೋಡಬಹುದು, ಮತ್ತೊಂದು ರೋ ತೆರೆದುಕೊಳ್ಳುತ್ತದೆ. ಈಗ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಸನ್ಫ್ಲವರ್ ಆಯಿಲ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಕ್ವಾಂಟಿಟಿಯಲ್ಲಿ ಸನ್ಫ್ಲವರ್ ಆಯಿಲ್ ಎಷ್ಟು kg ಸರಬರಾಜಾಗಿದೆ ಕ್ವಾಂಟಿಟಿ ಫಿಲ್ ಮಾಡಿ. ಮೆಜರ್ಮೆಂಟ್ ಯೂನಿಟ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. kg ಸೆಲೆಕ್ಟ್ ಮಾಡಿಕೊಳ್ಳಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಡು ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಓಕೆ ಕೊಡಿ. ನಂತರ ಇಲ್ಲಿ ಇನ್ವಾರ್ಡ್ ಐಟಮ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ವಿತ್ ಇನ್ವಾರ್ಡ್ ID ಅಂತ ಪಾಪ್ನಲ್ಲಿ ಬರುತ್ತದೆ. ನಂತರ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಮತ್ತು ಇವಲ್ಲದೆ ಮಿಲ್ಕ್ ಪೌಡರ್ ಹಾಗೂ ರಾಗಿ ಮಾಲ್ಟ್ ಕೂಡ ಸಪ್ಲೈ ಆಗಿರ್ತಕ್ಕಂತಹ ಡೀಟೇಲ್ಸನ್ನು ಫಿಲ್ ಮಾಡ್ತಾ ಇದ್ದೇನೆ. ಇಲ್ಲಿ ಮತ್ತೆ ನಾನು ನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಅಕಾಡೆಮಿಕ್ ಇಯರಲ್ಲಿ ಬೈ ಡಿಫಾಲ್ಟ್ ಆಗಿ 2025-26 ಇದೆ. ಇನ್ವಾರ್ಡ್ ಡೇಟ್ನಲ್ಲಿ PK ಡೇಟ್, ಈ ಎರಡು ಐಟಮ್ಗಳು ಮಿಲ್ಕ್ ಪೌಡರ್, ರಾಗಿ ಹೆಲ್ತ್ ಮಿಕ್ಸ್ ಪ್ಯಾಕೆಟ್ ಸರಬರಾಜದ ಡೇಟನ್ನು ಕ್ಯಾಲೆಂಡರ್ನಿಂದ ಸೆಲೆಕ್ಟ್ ಮಾಡಿಕೊಳ್ತೇನೆ. ವೆಹಿಕಲ್ ನಂಬರ್, ಡೆಲಿವರಿ ನೋಟ್ ID ಫಿಲ್ ಮಾಡಿ. ಮ್ಯಾಂಡೇಟ್ರಿ ಇಲ್ಲ. ಸೆಲೆಕ್ಟ್ ಐಟಮ್ ನೇಮ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮಿಲ್ಕ್ ಪೌಡರ್ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಡೆಲಿವರಿ ಕ್ವಾಂಟಿಟಿಯಲ್ಲಿ ಮಿಲ್ಕ್ ಪೌಡರ್ ಸರಬರಾಜಾದ ಕ್ವಾಂಟಿಟಿ ಕೊಟ್ಟು ಮೆಜರ್ಮೆಂಟ್ ಯೂನಿಟಲ್ಲಿ kg ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮತ್ತೊಂದು ರೋ ತೆರೆದುಕೊಳ್ಳುತ್ತದೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಾನೀಗ ರಾಗಿ ಹೆಲ್ತ್ ಮಿಕ್ಸ್ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಕ್ವಾಂಟಿಟಿಯಲ್ಲಿ ರಾಗಿ ಹೆಲ್ತ್ ಮಿಕ್ಸ್ 8 kg ಸಪ್ಲೈ ಆಗಿದೆ ಕ್ವಾಂಟಿಟಿ ಕೊಡ್ತೇನೆ. ನಂತರ ಇಲ್ಲಿ ಮೆಜರ್ಮೆಂಟ್ ಯೂನಿಟಲ್ಲಿ kg ಸೆಲೆಕ್ಟ್ ಮಾಡ್ಕೊಳ್ತೇನೆ. ನಂತರ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಎಲ್ಲ ಐಟಮ್ಸ್ ಇನ್ವಾರ್ಡ್ ಮಾಡಿಕೊಂಡಿದ್ದೇನೆ. ಈಗ ಈ ಎರಡು ಮಿಲ್ಕ್ ಪೌಡರ್, ರಾಗಿ ಹೆಲ್ತ್ ಮಿಕ್ಸ್ ಇನ್ವಾರ್ಡ್ ಐಟಮ್ನಲ್ಲಿ ಆ್ಯಡ್ ಮಾಡಿದ ಮೇಲೆ ಸೇವ್ ಕ್ಲಿಕ್ ಮಾಡ್ತೇನೆ. ಡು ಯು ವಾಂಟ್ ಟು ಸೇವ್ ಅಂತ ಕೇಳ್ತದೆ. ಓಕೆ ಕೊಡ್ತೇನೆ. ಇನ್ವಾರ್ಡ್ ಐಟಮ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ವಿತ್ ಇನ್ವಾರ್ಡ್ ನಂಬರ್ ID ನಂಬರ್ ಅಂತ ಪಾಪ್ನಲ್ಲಿ ಬರುತ್ತದೆ. ಫಿಲ್ ಮಾಡಿರುವ ಇನ್ವಾರ್ಡ್ ಐಟಮ್ಸ್ಗಳ ಡೀಟೇಲ್ಸ್ಗಾಗಿ ಇಲ್ಲಿ ಫ್ರಮ್ ಡೇಟ್ ಟು ಡೇಟ್ನಲ್ಲಿ ನೀವು ಇನ್ವಾರ್ಡ್ ಐಟಮನ್ನು ಆ್ಯಡ್ ಮಾಡಬೇಕಾದ್ರೆ ಕೊಟ್ಟಿರುವ ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸರ್ಚ್ ಕೊಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ನೋಡಿ, ಈ ದಿನಾಂಕದಂದು ನೀವು ಯಾವ ಇನ್ವಾರ್ಡ್ನಲ್ಲಿ ಯಾವ ಐಟಮ್ಸ್ ಆ್ಯಡ್ ಮಾಡಿದ್ರಿ ಆ ಒಂದು
ಆ್ಯಡ್ ಇನ್ವರ್ಡ್ ಐಟಮ್ಸ್ ಮಾಡಿರ್ತಕ್ಕಂತಹ ಡೀಟೇಲ್ಸ್ನ ಪೇಜ್ ಬರುತ್ತದೆ. ಆ್ಯಕ್ಷನ್ ಇದೆ. ಎಡಿಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಎಡಿಟ್ ಅಂತ ಕೇಳ್ತದೆ. ಅಂದರೆ ನೀವು ಆ್ಯಡ್ ಮಾಡಿರ್ತಕ್ಕಂಥ ಇನ್ವರ್ಡ್ ಐಟಮ್ಸ್ನಲ್ಲಿ ಎಡಿಟ್ ಮಾಡಬೇಕಾಗಿದ್ದರೆ ಓಕೆ ಕೊಟ್ಟ ಮೇಲೆ ಅಪ್ಡೇಟ್ ಕೊಟ್ಟು ನೀವು ಇನ್ವರ್ಡ್ ಐಟಮ್ಸಲ್ಲಿ ಎಡಿಟ್ ಕೂಡ ಮಾಡಬಹುದಾಗಿರುತ್ತದೆ. ನಂತರ ಇಲ್ಲಿ ಇಂಟು ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಡ್ ಮಾಡಿರೋ ಇನ್ವರ್ಡ್ ಐಟಮ್ಗಳಲ್ಲಿ ಡಿಲೀಟ್ ಮಾಡಬೇಕಾದ್ರೆ ಇಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಡಿಲೀಟ್ ಕೇಳುತ್ತೆ. ಓಕೆ ಕೊಟ್ಟರೆ ನೀವು ಆ್ಯಡ್ ಮಾಡಿರ್ತಕ್ಕಂಥ ಇನ್ವರ್ಡ್ ಐಟಮ್ಸ್ ಡಿಲೀಟ್ ಆಗುತ್ತದೆ. ಮಿಲ್ಕ್ ಪೌಡ್ರ್ ಮತ್ತು ರಾಗಿ ಹೆಲ್ತ್ ಮಿಕ್ಸ್ ಇವುಗಳನ್ನು ಬೇರೆ ಡೇಟ್ನಂದು ನಾವು ಆ್ಯಡ್ ಇನ್ವರ್ಡ್ ಐಟಮ್ಸ್ ಮಾಡಿದ್ದೇವೆ. ಸೊ ಈ 2 ಐಟಮ್ಸ್ಗಳನ್ನು ನಾವು ಆ್ಯಡ್ ಮಾಡಿರ್ತಕ್ಕಂತಹ ರಿಪೋರ್ಟನ್ನು ನೋಡಲು ನಾನು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ, ಸರ್ಚ್ ಕೊಡ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ನೋಡಿ ರಾಗಿ ಹೆಲ್ತ್ ಮಿಕ್ಸು, ಮಿಲ್ಕ್ ಪೌಡ್ರ್ ಈ 2 ಐಟಮ್ಸ್ ಇನ್ವರ್ಡ್ ಐಟಮ್ಸ್ ಆ್ಯಡ್ ಮಾಡಿರ್ತಕ್ಕಂತಹ ಡೀಟೇಲ್ಸ್ ಪೇಜ್ ಬರುತ್ತದೆ ಟೇಬಲ್ಲು. ಇಲ್ಲಿಯೂ ಕೂಡ ಎಡಿಟು ಮತ್ತು ಡಿಲೀಟ್ ಬಟನ್ಗಳಿವೆ. ರಿಪೋರ್ಟ್ಗಾಗಿ ಮತ್ತೆ ಈ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರೋಲ್ ಮಾಡಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಸ್ಟಾಕ್ ರಿಪೋರ್ಟ್ ಮತ್ತು ಐಟಮ್ ಟ್ರಾನ್ಸಾಕ್ಷನ್ಸ್ ಇದೆ. ಸ್ಟಾಕ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಸ್ಟಾಕ್ ರಿಪೋರ್ಟ್ ಸ್ಕ್ರೀನ್ ಬಂತು. ಮೇಲ್ಗಡೆ ಎಲ್ಲ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇದೆ. ಕೆಳಗಡೆ ನೋಡಬಹುದು ಇಲ್ಲಿ ಸ್ಟಾಕ್ ರಿಪೋರ್ಟ್ ಟೇಬಲ್ ಇದೆ. ಈ ಟೇಬಲ್ನಲ್ಲಿ ಐಟಮ್ ನೇಮ್, ಓಪನಿಂಗ್ ಕ್ವಾಂಟಿಟಿ, ರಿಸೀವ್ಡ್ ಕ್ವಾಂಟಿಟಿ, ಇಶ್ಯೂ ಕ್ವಾಂಟಿಟಿ ಮತ್ತು ಕರೆಂಟ್ ಸ್ಟಾಕ್ ನೋಡಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.